ಹೀಗೆ ಬಂದಿದ್ದ ಖ್ಯಾತಿ ಪುಂದಿರೆ ಲೋಕ ಲೋಕರಿ ಖ್ಯಾತಿ ಪುಂದಿರೆ ಲೋಕ ಲೋಕರಿ ಜಾತ ಭಸ್ಮ ಸುರೇ ಅದಲ ಹಸ್ತವೀತು ಈಶಾ ನಾರಾಯಣ ಏನು ತಿಳಿಯದು ಅಂತ ಉಪಚರಿಸುತ್ತಾ ಇದ್ದೀಯಾ ನೀನು? ವಿಷಯ ಗೊತ್ತಾಗದೇ ಇದ್ದುದರಿಂದ ಹಾಗೆ ನಡೆದಂತ ಕೃತ್ಯ ಏನೆಂಬುದು ನಿನಗೆ ಗೊತ್ತಿಲ್ಲವೇ? ಏನು ನಡೆದಿದೆ ನಿನ್ನಲ್ಲಿಯೇ ಪ್ರಶ್ನಿಸ್ತಾ ಇದ್ದೇನೆ. ಹೇಳೋಣ. ಬೇರೆಯೇ ಎದ್ದು ಹೊಲವನ್ನು ಬೆಂದರೆ ಮತ್ತೆ ಬೆಳೆ ಸಿಗುವುದಕ್ಕೆ ಸಾಧ್ಯವೇ? ಪೂರ್ಣ ಅನರ್ಥವೇ ಅದು. ಕಾಯುವ ಕೈಯ ಕೃತ್ಯನ್ನ ಹಿಡಿದರೆ ಲೋಕ ಉಳಿಯುವುದಕ್ಕೆ ಸಾಧ್ಯವೇ? ಎಂದೂ ಸಾಧ್ಯ ಇಲ್ಲ. ಅಂತಹ ಕೃತ್ಯ ಹೊತ್ತು ನಿನ್ನಿಂದ ನಡೆಯುತ್ತಾ ಇದೆ. ನನ್ನಿಂದ ಏನು ಅನ್ಯಾಯ ಆಯ್ತು ಅಂತ ಬೇಕಲ್ಲ. ಏನು ಮಾಡೋಣ ನಿನಗೂ ಹೇಳುವ ಪರಿಸ್ಥಿತಿ ಬಂತಲ್ಲ. ಎಲ್ಲಿಟ್ಟೆ ನಿನ್ನ ಬುದ್ಧಿಯನ್ನ? ಮತಿಯಲ್ಲಿ. ಮತಿಯಲ್ಲಿ ಬುದ್ಧಿ ಅಂದ್ರೆ ಮತ್ತೆ ಗೊತ್ತುಂಟ ನಿನ್ಗೆ? ಹೌದಯ್ಯ. ಈಶಾ, ಕೆಲವು ದಿವಸಗಳ ಹಿಂದೆ ನಿನಗೊಂದು ಮಗ ಹುಟ್ಟಿದಂತೆ ಹೌದಾ? ಹೌದಾ? ಆ ಮಗ ಬಂದು ಅನ್ನದ ಹಸ್ತವನ್ನು ಕೇಳಿದ ಕೊಟ್ಟಿ ಅಂತೆ ಹೌದಾ? ಕೊಟ್ಟೆ. ಅದರ ಪರಿಣಾಮ ಏನಾಗಿದೆ ಗೊತ್ತೇ? ಏನಾಗಿದೆ? ಸದಾಕಾಲ ಭೂಲೋಕಕ್ಕೆ ಮಳೆ ಬರಬೇಕಾದ್ರೆ ದೇವತೆಗಳನ್ನು ಅವರು ಆರಾಧಿಸುತ್ತಾರೆ, ಯಜ್ಞಯಾಜನೆಗಳನ್ನು ಮಾಡುತ್ತಾರೆ ಬ್ರಾಹ್ಮಣರು. ಅಂತಹ ಬ್ರಾಹ್ಮಣರನ್ನೆಲ್ಲ ದಹಿಸಿದಂತೆ, ಗೋವುಗಳನ್ನೆಲ್ಲ ಸುತ್ತದಂತೆ, ಸಜ್ಜನರನ್ನೆಲ್ಲ ಪೀಡಿಸಿದಂತೆ ಅಷ್ಟಕ್ಕೆ ಮುಗಿಯಲಿಲ್ಲ ನಿನ್ನ ಮಗನ ಕೃತ್ಯ. ಮತ್ತೆ ನೇರವಾಗಿ ದೇವಲೋಕಕ್ಕೆ ಹೋದ. ದೇವೇಶ್ ಬಂದು ಬ್ರಹ್ಮನಲ್ಲಿ ಮೊರೆ ಇಟ್ಟು ಬ್ರಹ್ಮ ನನ್ನಲ್ಲಿ ಕೇಳಿಕೊಳ್ಳುತ್ತಾ ಇದ್ದಾನೆ. ಈ ಹೊತ್ತು ದೇವಲೋಕ ನಮ್ಮನ್ನು ಬಿಡದು. ದೇವಲೋಕಕ್ಕೆ ಬಂದು ನಾಳೆ ನಮ್ಮ ತಲೆಯ ಮೇಲೂ ಕೈ ಇಡುವುದಕ್ಕೆ ಬಂದು ಬರುತ್ತಾನೆ. ಏನ್ ಮಾಡ್ತೀಯಾಗ? ಈಗೆಲ್ಲ ಹರಿಯ ನುಡಿಯನ್ನು ಕೇಳಿ ಪುನಃ ಉರಿಯ ನಿಧಿ ಲಾಕ್ಷೇನು ತೆರವುದ ಒರೆಸಿ ಬಿಡುವೆನು ವೈದ್ಯರಾಯಿ. ನಾರಾಯಣ, ನನ್ನ ಮಗ ಭಸ್ಮಾಸುರ ವರವನ್ನ ಪಡೆದು ಸದ್ವಿನಿಯೋಗ ಮಾಡದೆ ದುರ್ವ್ಯವಹಾರಕ್ಕೆ ತೊಡಗಿದ್ದಾನೆ ಅಂತಾದ್ರೆ ಆ ಭ್ರಷ್ಟನ ಹನನ ನನ್ನ ಕೈಯಿಂದ ಆಗಬೇಕಾದ ಮಾಡಿದ್ದಾನೆ. ಭಸ್ಮಾಸುರ ಧರಿಸಿ ಶಾಂತತೆ ಮೌನದಿಂದಲೇ ಕರದ ಭಸ್ಮವನ್ನು ಹರನಿಗರ್ಪಿಸೆ ಭಸ್ಮವ ಅರ್ಪಿಸೆ. ಅಪ್ಪ ತೆಗೆದುಕೋ ಬೂದಿ